ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಅಸ್ಸಾಂ ರೈಫಲ್ಸ್ ನೇಮಕಾತಿ 2024. ಸ್ನೇಹಿತರೆ, ಅಸ್ಸಾಂ ರೈಫಲ್ ನೇಮಕಾತಿಯನ್ನು ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಈ ಎಲ್ಲ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಮತ್ತು ವಯೋಮಿತಿ ಎಷ್ಟಿರುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಅಸ್ಸಾಂ ರೈಫಲ್ಸ್ ನೇಮಕಾತಿ 2024 ಹುದ್ದೆ ಹೆಸರು ನೋಡುವುದಾದರೆ ರೈಫಲ್ ಮೈನ್ ವಾರಂಟ್ ಅಧಿಕಾರಿ ಮತ್ತು ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಒಟ್ಟು ಹುದ್ದೆಗಳು 44 ಹುದ್ದೆಗಳು. ಮತ್ತು ಹುದ್ದೆಯ ವಿವರ ನೋಡುವುದಾದರೆ ರೈಫಲ್ ಮೈನ್ ಅಂದರೆ ಮಹಿಳೆಯರಿಗೆ ಸಾಮಾನ್ಯ ಕರ್ತವ್ಯ ಇರುತ್ತೆ. ಅಂದರೆ ಈ ಒಂದು ಹುದ್ದೆಗೆ 38 ಹುದ್ದೆಗಳು ಖಾಲಿ ಇವೆ. ವಾರಂಟ್ ಅಧಿಕಾರಿ ಇದು ವೈಯಕ್ತಿಕ ಸಹಾಯಕ ಒಂದು ಫೀಲ್ಡಲ್ಲಿ ಖಾಲಿ ಇದೆ, ಇದಕ್ಕೆ 1 ಹುದ್ದೆಗಳು ಖಾಲಿ ಇದೆ. ವಾರಂಟ್ ಅಧಿಕಾರಿ ಡ್ರಾಫ್ಟ್ಸ್ಮನ್ ಈ ಒಂದು ಹುದ್ದೆಗೆ 1 ಹುದ್ದೆ ಖಾಲಿ ಇದೆ. ರೈಫಲ್ಸ್ ಮ್ಯಾನ್ ಇದು ಎಲ್ಲ ಅಂದರೆ ಲೈನ್ ಮ್ಯಾನ್ ಫೀಲ್ಡು, ರಿಕವರಿ ಮೆಚ್ಚು ಮತ್ತು ಎಕ್ಸ್ರೇ ಸಹಾಯಕ, ಪ್ಲಂಬರ್ ಈ ಎಲ್ಲ ಹುದ್ದೆಗಳಿಗೆ ತಲಾ 1 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ ಅಸ್ಸಾಂ ರೈಫಲ್ಸ್ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ, 10ನೇ, 12ನೇ ಮತ್ತು ITI ಡಿಪ್ಲೊಮಾವನ್ನು ಪೂರ್ಣಗೊಳಿಸಿರಬೇಕು. ವಯೋಮಿತಿ ನೋಡುವುದಾದರೆ ಈ ಎಲ್ಲ ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ 25 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. ಮತ್ತು ಅರ್ಜಿ ಶುಲ್ಕ ಅಸ್ಸಾಂ ರೈಫಲ್ಸ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಮತ್ತು ವೇತನ ಶ್ರೇಣಿಯು ನಿಯಮಗಳ ಪ್ರಕಾರ ವೇತನವನ್ನು ನೀಡಲಾಗುತ್ತದೆ. ಈ ಎಲ್ಲ ಹುದ್ದೆಗಳಿಗೆ ಆಯ್ಕೆಯ ವಿಧಾನ ವಿವಿಧ ಹಂತದಲ್ಲಿ ಆಗುತ್ತೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಲಿಖಿತ ಪರೀಕ್ಷೆ ಫಸ್ಟ್ ಇರುತ್ತೆ. ದೈಹಿಕ ದಕ್ಷತೆಯ ಪರೀಕ್ಷೆ ಡ್ರೆಡ್ ಅಂದರೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ವೈದ್ಯಕೀಯ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟು ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಸೊ ಈ ಎಲ್ಲ ಅಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ಕೊಳ್ತಾರೆ, ಯಾವ್ಯಾವ ಸ್ನೇಹಿತರೆ ಫಸ್ಟು ಆಯ್ಕೆ ವಿಧಾನ ಯಾವ ಥರ ಮಾಡ್ಕೊಳ್ತಾರೆ ಅಂದರೆ ಫಿಸಿಕಲ್ ಟೆಸ್ಟ್ ಇಡ್ತಾರೆ. ಸೊ ಫಿಸಿಕಲ್ ಟೆಸ್ಟ್ ಪಾಸ್ ಆಗಬೇಕು ಫಸ್ಟು. ಸೊ ಮಹಿಳಾ ಮತ್ತು ಪುರುಷರಿಗೆ ಇಬ್ಬರಿಗೂ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಾರ್ ಆಲ್ ಕ್ಯಾಂಡಿಡೇಟ್ ಅಂದರೆ ಎಲ್ರಿಗೂ ಎಲ್ಲ ಪುರುಷರಿಗೆ 165 ಸೆಂಟಿಮೀಟರ್ಸ್ ಹೈಟ್ ಇರಬೇಕು ಮತ್ತು ಮಹಿಳೆಯರಿಗೆ 155 ಸೆಂಟಿಮೀಟರ್ ಹೈಟ್ ಇರಬೇಕು. ಮತ್ತು ನಾವೀಗ ನೆಕ್ಸ್ಟ್ ರನ್ನಿಂಗ್ ರೇಸಲ್ಲಿ ಈ ಥರ ನೋಡುವುದಾದರೆ ಯಾವ ಥರ ಇರುತ್ತಂದರೆ ಪುರುಷರಿಗೆ 2.4 ಕಿಲೋಮೀಟರ್ ಇರುತ್ತೆ. ಅದು 18ರಿಂದ 30 ವರ್ಷದವ್ರಿಗೆ 100 ಮಿನಿಟ್ ಇರುತ್ತೆ. 2.4 ಕಿಲೋಮೀಟರ್ನ 12 ನಿಮಿಷದಲ್ಲಿ ಓಡಿ ಮುಗಿಸ್ಬೇಕು. ಮತ್ತು 30 ಇಯರ್ಸ್ ಆ್ಯಂಡ್ ಅಬೌವ್ ಅವ್ರಿಗೇನಾಗಿರುತ್ತೆ ಏಜು, ಅವರು 40 ಮಿನಿಟ್ಸಲ್ಲಿ ಓಡಿ ಮುಗಿಸ್ಬೇಕು. ಮತ್ತು ಮಹಿಳಾ ಕ್ಯಾಂಡಿಡೇಟ್ಸ್ಗೆ 1.6 ಕಿಲೋಮೀಟರ್ಸ್ ಇರುತ್ತೆ. ಅವರು 18ರಿಂದ 30 ವರ್ಷ ಅವ್ರಿಗೇನು ಏಜ್ ಆಗಿರುತ್ತಲ್ಲ ಅವರು 8.30 ಮಿನಿಟ್ಸಲ್ಲಿ ಓಡಿ ಮುಗಿಸ್ಬೇಕು. ಮತ್ತು 30 ಇಯರ್ಸ್ ಆ್ಯಂಡ್ ಅಬೌವ್ ಕ್ಯಾಂಡಿಡೇಟ್ಸ್ ಏನಿರ್ತಾರಲ್ಲ ಅವರು 9.30 ಮಿನಿಟ್ಸ್ ಓಡಿ ಮುಗಿಸ್ಬೇಕು. ಸೊ ಇವೇನಿರುತ್ತಲ್ಲ 1.6 ಕಿಲೋಮೀಟರು, 800 ಮೀಟರು ಇವು ಲಡಾಖ್ ಅವ್ರಿಗೆ ಅನ್ವಯಿಸುತ್ತೆ ಇದು. ಆಮೇಲೆ ಈ ಒಂದು ಫಿಸಿಕಲ್ ಟೆಸ್ಟ್ ನೀವು ಪಾಸ್ ಆದರೆ ರಿಟರ್ನ್ ಟೆಸ್ಟ್ ಇಡ್ತಾರೆ. ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಅಂಡರ್ ದ ಕಾಂಪನ್ಸೇಟ್ ಗ್ರೌಂಡ್ ಅಪಾಯಿಂಟ್ಮೆಂಟ್ ಸ್ಕೀಮ್ ವಿಲ್ ಬಿ ಎಕ್ಸಮ್ಟೆಡ್ ಫ್ರಮ್ ರಿಟರ್ನ್ ಟೆಸ್ಟ್ ಎಕ್ಸಾಮ್. ಸೊ ರಿಟರ್ನ್ಸ್ ಎಕ್ಸಾಮ್ ಇರುತ್ತೆ. ಆಮೇಲೆ ಈ ರಿಟರ್ನ್ ಟೆಸ್ಟ್ ಆದಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಸ್ಕಿಲ್ ಟೆಸ್ಟಲ್ಲಿ ಕಂಡಕ್ಟೆಡ್ ವಿತ್ ರೆಸ್ಪೆಕ್ಟ್ ಟು ಟೆಕ್ ಆ್ಯಂಡ್ ಟ್ರೇಡ್ಸ್ ಬಿಫೋರ್ ಅಂಡರ್ಗೋಯಿಂಗ್ DME ಅಂದರೆ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ದ ಕ್ಯಾಂಡಿಡೇಟ್ ವಿಲ್ ಬಿ ಅಸೆಸ್ಡ್ ಫಾರ್ ಪಾಸ್ ಆ್ಯಂಡ್ ಫೇಲ್ in the trade test. Candidates applying for general duty are not required to undergo any trade test. So physical test ಆಮೇಲೆ ರಿಟರ್ನ್ ಟೆಸ್ಟು ಆಮೇಲೆ ಟ್ರೇಡ್ ಟೆಸ್ಟ್ ಇರುತ್ತೆ. ಸೊ ಆಮೇಲೆ ಡಾಕ್ಯುಮೆಂಟ್ ಅಂದರೆ ಡೀಟೇಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಥರ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿರ್ತೀವಲ್ಲ ಅದೇ ಥರ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗೂ ಸೊ ಎಲ್ಲ ಸೇಮ್ ಇರಬೇಕು. ನಾವು ಹಾಕಿರೋ ಅಪ್ಲಿಕೇಶನ್ಗೂ ಮತ್ತು ಅಲ್ಲಿ ತೊಗೊಂಡೋಗಿರೋ ಎಲ್ಲ ಅಪ್ಲಿಕೇಶನ್ಸು ಸೇಮ್ ಆಗಿರಬೇಕು. ಇದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸ್ನೇಹಿತರೆ, ಇದರ ನೋಟಿಫಿಕೇಶನ್ನ ನೀವು ಸಂಪೂರ್ಣವಾಗಿ ನೋಡಬೇಕಂದ್ರೆ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ನೋಟಿಫಿಕೇಶನ್ನ ಹಾಕಿರುತ್ತೇವೆ. ನೀವು ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನನ್ನು ನೋಡಬಹುದು.
ಮತ್ತು ಅರ್ಜಿ ಸಲ್ಲಿಸುವ ವಿಧಾನ: ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ 28/1/2024 ಒಳಗೆ ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅಂಚೆ ವಿಳಾಸ ಇಲ್ಲಿ ನೋಡುವುದಾದರೆ ಡೈರೆಕ್ಟರೇಟ್ ಜನರಲ್ ಅಸ್ಸಾಂ ರೈಫಲ್ಸ್ ನೇಮಕಾತಿ, ಲಟ್ಕೋರ್, ಶಿಲ್ಲಾಂಗ್, ಮೇಘಾಲಯ. ಸೊ ಈ ಒಂದು ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 16/12/2023 ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 28/1/2024 ಹಾಗೂ ನೇಮಕಾತಿ ರ್ಯಾಲಿಯ ತಾತ್ಕಾಲಿಕ ದಿನಾಂಕವು ಇವಾಗಲೇ ಕೊಟ್ಟಿದ್ದಾರೆ. ಸೊ 4/3/2024 ನಂತರ ರ್ಯಾಲಿ ಕರೀತಾರೆ. ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.